ಬರ್ಮುಡಾ ಟ್ರಯಾಂಗಲ್ ಹೆಸರು ಕೇಳಿದ ತಕ್ಷಣ ನಮ್ಮ ಕಣ್ಮುಂದೆ ಬರುವುದು ದಿಕ್ಕು ತಪ್ಪಿ ನಾಪತ್ತೆಯಾದ ಬೃಹತ್ ಹಡಗುಗಳು, ಮಾಯವಾದ ವಿಮಾನಗಳು ಮತ್ತು ಏಲಿಯನ್ಗಳ ಕಟ್ಟುಕತೆಗಳು. ದಶಕಗಳಿಂದ ಜಗತ್ತಿನ ಅತಿದೊಡ್ಡ ರಹಸ್ಯವಾಗಿ ಉಳಿದಿದ್ದ ಈ ಡೆವಿಲ್ಸ್ ಟ್ರಯಾಂಗಲ್ ಬಗ್ಗೆ ಈಗೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಕಡೆಗೂ ವಿಜ್ಞಾನಿಗಳು ಇದರ ಅಸಲಿ ರಹಸ್ಯವನ್ನ ಬಯಲು ಮಾಡಿದ್ದಾರೆ. ಹೌದು, ಅಮೆರಿಕದ ಪ್ರಸಿದ್ಧ ಏಲ್ ಯೂನಿವರ್ಸಿಟಿ ಮತ್ತು ಕಾರ್ನೆಗೀ ಸೈನ್ಸ್ ಸಂಸ್ಥೆಯ ವಿಜ್ಞಾನಿಗಳು ಸಮುದ್ರದ ಆಳವನ್ನ ಸ್ಕ್ಯಾನ್ ಮಾಡಿದಾಗ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಬರ್ಮುಡಾ ದ್ವೀಪದ ಕೆಳಗೆ ಸಮುದ್ರದ ತಳದಲ್ಲಿ ಬರೋಬ್ಬರಿ 20 ಕಿಲೋಮೀಟರ್ ದಪ್ಪದ ಒಂದು ಬೃಹತ್ ಕಲ್ಲು ಬಂಡೆ ಪತ್ತೆಯಾಗಿದೆ. ವಿಜ್ಞಾನಿಗಳ ಪ್ರಕಾರ ಬರ್ಮುಡಾ ದ್ವೀಪದಲ್ಲಿ ಜ್ವಾಲಾಮುಖಿಗಳು ಸತ್ತು ಹೋಗಿ 3 ಕೋಟಿ ವರ್ಷಗಳೇ ಕಳೆದಿದೆ. ನಿಯಮದ ಪ್ರಕಾರ ಈ ದ್ವೀಪ ಇಷ್ಟೊತ್ತಿಗಾಗಲೇ ಸಮುದ್ರದೊಳಗೆ ಮುಳುಗಿ ಹೋಗಬೇಕಿತ್ತು. ಆದರೆ ಇವತ್ತಿಗೂ ಇದು ಸಮುದ್ರ ಮಟ್ಟಕ್ಕಿಂತ 1600 ಅಡಿ ಎತ್ತರದಲ್ಲಿ ಗತ್ತಿನಿಂದ ನಿಂತಿದೆ. ಅದಕ್ಕೆ ಕಾರಣ ಈಗ ಸಿಕ್ಕಿರೋ ಈ 20 ಕಿಲೋಮೀಟರ್ ದಪ್ಪದ ವಿಶೇಷ ಬಂಡೆ. ಇದು ನೀರಿನ ಮೇಲೆ ತೇಲುವ ತೆಪ್ಪದಂತೆ ಕೆಲಸ ಮಾಡ್ತಾ ಇಡೀ ದ್ವೀಪವನ್ನ ಕೆಳಗಿನಿಂದ ಎತ್ತಿ ಹಿಡಿದಿದೆ. ಹಾಗಾದ್ರೆ ಹಡಗುಗಳು, ವಿಮಾನಗಳು ಮಾಯ ಆಗೋದಕ್ಕೆ ಈ ಬಂಡೆಗೂ ಏನಾದ್ರೂ ಲಿಂಕ್ ಇದೆಯಾ? ವಿಜ್ಞಾನಿಗಳು ಹೇಳ್ತಾರೆ ಖಂಡಿತ ಇಲ್ಲ. ಹಾಗಾದ್ರೆ ಅಸಲಿ ವಿಲನ್ ಯಾರು ಗೊತ್ತಾ? ಅಲ್ಲಿರೋ ಭೀಕರ ಪ್ರಕೃತಿ ಶಕ್ತಿಗಳು. ಮೊದಲನೇದು ಗಲ್ಫ್ ಸ್ಟ್ರೀಮ್ ಅನ್ನೋ ಸಮುದ್ರದ ಒಳಗಿನ ದೈತ್ಯ ನದಿ ಪ್ರವಾಹ. ಇದು ಬಿದ್ದ ಅವಶೇಷಗಳನ್ನ ಕ್ಷಣಾರ್ಧದಲ್ಲಿ ಸಾವಿರಾರು ಕಿಲೋಮೀಟರ್ ದೂರ ಎಳೆದುಕೊಂಡು ಹೋಗ್ತದೆ. ಎರಡನೆಯದು ಅಲ್ಲಿ ದಿಢೀರಂತ ಏಳೋ 100 ಅಡಿ ಎತ್ತರದ ರಕ್ಕಸ ಅಲೆಗಳು ಮತ್ತು ಭೀಕರ ಚಂಡಮಾರುತಗಳು. ಮೂರನೇದು ಸಮುದ್ರದ ತಳದಲ್ಲಿರೋ ಮಿಥೇನ್ ಗ್ಯಾಸ್ ಬಾಂಬ್. ಈ ಗ್ಯಾಸ್ ಬ್ಲಾಸ್ಟ್ ಆದಾಗ ನೀರಿನ ಡೆನ್ಸಿಟಿ ಕಮ್ಮಿಯಾಗಿ ಎಂಥದೇ ದೊಡ್ಡ ಹಡಗಾದ್ರೂ ಕಲ್ಲಿನ ತರಹ ನೇರ ಸಮುದ್ರದ ಆಳಕ್ಕೆ ಮುಳುಗ್ಬಿಡ್ತದೆ. ಇದರ ಜೊತೆಗೆ ಹಳೆಯ ಕಾಲದ ದಿಕ್ಸೂಚಿ ದೋಷ ಮತ್ತು ಮಾನವನ ತಪ್ಪುಗಳೇ ಇಲ್ಲಿನ ಅಪಘಾತಗಳಿಗೆ ಅಸಲಿ ಕಾರಣ. ಇಷ್ಟು ದಿನ ದೆವ್ವ, ಭೂತ, ಏಲಿಯನ್ ಅಂತ ಜನ ಹೆದರುತ್ತಿದ್ದ ಈ ಜಾಗದ ನಿಗೂಢ ರಹಸ್ಯವನ್ನ ವಿಜ್ಞಾನ ಈಗ ಎಳೆಯಾಗಿ ಬಿಚ್ಚಿಟ್ಟಿದೆ.